ಮಕ್ಕಳು ನೀನು ನಮ್ಮ ಜೊತೆ ಬರಬೇಕು. ಯಾಕೆಲ್ರು ನನ್ನ ಕಡೆನೆ ನೋಡ್ತಿದ್ದಾರೆ? ಏನಾದ್ರೂ ನನ್ನ ಇಲ್ಲೇ ಇರು ಅಂತಾರ ಹೇಗೆ? ಸುಮಂಗ್ಲಿ ಇದ್ದಾಳಲ್ಲ, ಏನಮ್ಮ ಸುಮಂಗ್ಲಿ, ನೀನ್ ಇಲ್ಲೇ ಇದ್ದು ಮನೆ ನೋಡ್ಕೋಬೋದಲ್ಲ. ನೋಡ್ಕೊಳ್ದೆ ಇನ್ನೇನು ಮಾಡ್ಲಿ? ಒಳ್ಳೆ ಕಥೆ ಅಣ್ಣ. ಆ ಮಾತು ನೀನ್ ನನಗೆ ಹೇಳ್ಬೇಕಾ? ಆದ್ರೂ ನನ್ಗೆ ಈ ಗುಡಿ ಗೋಪುರ ಎಲ್ಲ ಯಾಕೆ ಬೇಕು ಹೇಳು? ಈ ಮನೆನೇ ನನಗ್ ಗುಡಿ, ನೀನೇ ನನ್ನ ಇಷ್ಟ ದೈವ. ನನಗ್ ಗೊತ್ತಮ್ಮ. ಏನ್ ಗೊತ್ತು ನಿನಗೆ? ಗೊತ್ತಿದ್ದಿದ್ರೆ ಯಾವತ್ತೋ ನನ್ ಮದ್ವೆ ಮಾಡ್ತಾ ಇದ್ದೆ. ಹೀಗ್ ವಿದ್ವೆಯಾಗೇ ಬಿಟ್ಬಿಡ್ತಿದ್ದ. ಅದ್ಕೆ ನೀವು ಬಂದ್ರೆ ಚೆನ್ನಾಗಿರ್ತಿತ್ತು. ಈ ಮಾತನ್ನ ಅಣ್ಣ ಇದ್ದಾಗ್ಲೇ ಹೇಳಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅನಾವಶ್ಯಕವಾಗಿ ಈ ಟ್ರಿಪ್ ನೀನ್ ಮಿಸ್ ಮಾಡ್ಕೊಂಡತೆ. ನಮ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ರೆ ಅಲ್ಲೇ ನಿನಗ್ ಸ್ವಯಂವರ ಏರ್ಪಾಟ್ ಮಾಡ್ತಿದ್ದೆ. ನಿನ್ ಮನ್ಸಿನ ಆಸೆನೂ ಈಡೇರ್ತಿತ್ತು. ತಪ್ಪು ಅಖಿಲ್, ಹಾಗೆಲ್ಲ ಹೇಳ್ಬಾರ್ದು. ಎಷ್ಟು ಸಲ ತಪ್ಪು ತಪ್ಪು ಅಂತ ತಡೀತೀಯ ಅದ್ಕೆ? ಪ್ರತಿ ಸಲ ನನ್ನ ಆಸೆ ಮೇಲೆ ತಣ್ಣೀರ್ ಹಾಕ್ತಿದ್ಯಾ. ಎಲ್ರು ಬೇಗ ನಿದ್ದೆ ಮಾಡಿ ಬೆಳಿಗ್ಗೆನೆ ಹೊರಟು ಬಿಡೋಣ. ಈಗ ನನಗ್ ನಿದ್ದೆ ಬಂದ ಹಾಗೇನೆ ಎಲ್ಲ ನನ್ನ ಹೊಣೆ ಬರಹ. ಅತ್ತೆ ನೋಡಿದ್ರಾ, ಮಾವ ಹೇಳಿದ ಕೂಡ್ಲೆ ಅಭಿ ಹೇಗ್ ಒಪ್ಕೊಂಡ್ಬಿಟ್ಟ? ಅವನು ಅವ್ರ ಅಪ್ಪನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಮದ್ವೆ ಬಗ್ಗೆನೂ ಮಾವ ಅಭಿನ್ ಒಪ್ಸಿದ್ರೆ ಚೆನ್ನಾಗಿರುತ್ತೆ. ಯಾವಾಗ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಮೊದ್ಲು ನಾವೊಂದ್ ಒಳ್ಳೆ ಹುಡುಗಿನ ನೋಡೋಣ, ಆಮೇಲೆ ಅವರು ಅಭಿನ ಒಪ್ಪಿಸ್ತಾರೆ. ಇದೇ ನಮ್ ಕಂಪಾರ್ಟ್ಮೆಂಟ್. ಕರೆಕ್ಟ್ ಆಗಿ ನೋಡಿದ್ಯಾ? ಇಂಜಿನ್ ಇಂದ 4ನೇ ಕಂಪಾರ್ಟ್ಮೆಂಟ್ ಇದೆ. ಹೌದಾ? ಯಾಕೆಲ್ಲಿ ನಿಂತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಇದು ನಂಬೋಗಿರೇ ತಾನೆ? ನಮ್ ಬೋಗಿ ಇದಲ್ಲ, ಎಸ್ತ್ರಿ. ನಡೀರಿ. ಹೌದಾ? ಸರಿ ಬನ್ನಿ ಡ್ಯಾಡಿ. ಎಸ್ತ್ರೀನಾ? ನಾನ್ ಹೇಳಿಲ್ವಾ ನಿಮ್ಗೇನು ಗೊತ್ತಿಲ್ಲ ಅಂತ? ನಿಮ್ದು ಯಾವಾಗ್ಲೂ ತಪ್ಲೆಕಾನೆ. ಇದೇನಿದು? ನಾನ್ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ, ಅದೇಗ್ ಮಿಸ್ ಆಯ್ತಪ್ಪ? ಸರಿ ಆಯ್ತು, ನಡೀರಿ. ಇದೆ. ಇದೇನಾ? ಕನ್ಫರ್ಮಾ? ಕನ್ಫರ್ಮ್. ಸರಿ ನಡೀರಿ. ಕೇರ್ಫುಲ್, ನಿಧಾನ ಹತ್ತಿ. ಓಕೆ ಡ್ಯಾಡಿ. ನಿಮ್ ಲೆಕ್ಕ ಸಾಕು ಬಿಡಿ, ನಿಮ್ಗೇನೂ ಗೊತ್ತಾಗಲ್ಲ. ಯಪ್ಪ, ಮಾತ್ಗೂ ಗೊತ್ತಾಗಲ್ಲ ಅನ್ಬಿಡ್ವೆ. ಯಾರಿಗಾದ್ರೂ ಕೇಳಿಸಿದ್ರೆ ನಂಗೆ ಮಂಗ್ದಿರ್ಣೆ ಅಂತ ಪಟ್ಟ ಕಟ್ಬಿಡ್ತಾರೆ. ಇವಾಗೇನಾದ್ರೂ ನಿಮ್ ಕುತ್ಕೆಲ್ ಐನ್ಸ್ಟೈನ್ ಅಂತ ಬೋರ್ಡ್ ಹಾಕಿದಾರಾ ಹೇಗೆ? ಮಕ್ಕಳ, ಇಬ್ರು ಜಗಳ ಆಡ್ದೇನೆ ಹೊರಗಡೆ ನೋಡಿ. ಕೊನೆಗೂ ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ಅಡೆತಡೆನೂ ಇಲ್ದೆ ಈ ಪ್ರಯಾಣ ಸುಖವಾಗಾದ್ರೆ ಸಾಕು. ಅಭಿ ಸರ್, ನೀವ್ ಇಲ್ಲಿದ್ದೀರಾ? ನಿಮ್ಗೋಸ್ಕರ ಪ್ಲಾಟ್ಫಾರ್ಮ್ ಮೇಲೆ ಹುಡುಕ್ತಾ ಇದ್ದೆ. ಏನ್ ಬೇಬಿ, ನೀನು ನಮ್ ಜೊತೆ ಬರ್ತಿದ್ಯಾ? ಇಲ್ಲ ಸರ್, ನಾಳೆ ಸ್ವರ್ಣ ಜ್ಯುವೆಲರ್ಸ್ ಅವ್ರದ್ದು ಸ್ವರ್ಣೋತ್ಸವ ಈವೆಂಟ್ ಇದೆ. ಸಾರ್ನ ಕರ್ಕೊಂಬನ್ನಿ ಅಂತ ಮೆಸೇಜ್ ಕಳ್ಸಿದ್ದಾರೆ. ಸಾರು ಫೋನಲ್ಲಿ ಸಿಕ್ತಿಲ್ಲ ಅಂತ ನಾನೇ ಬಂದೆ. ನಾವ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರುವಾಗ ಮಧ್ಯದಲ್ಲಿ ಬಂದಿದ್ಯಲ್ಲ ಬೇಬಿ. ಒಳ್ಳೇದಾಗ್ಲಿ ಅಂತ ಎಲ್ರೂ ದೇವಸ್ಥಾನಕ್ಕೆ ಹೊರಟಿದ್ರೆ ಈವೆಂಟ್ ಮಾಡ್ಸೋದಕ್ ಬಂದಿದ್ಯಾ? ಏನ್ ಬೇಬಿ ನೀನು? ನಿಂಗ್ ಯಾವಾಗ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬೇಬಿ. ಇಷ್ಟು ವಯಸ್ಸಾದ್ರೂ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ. ಸಾಕು ನಿಲ್ಸಿ. ಯಾವಾಗ್ಲೇ ಇವೆಂಟ್ ಬಂದ್ರು ಹೇಳಬೇಕು ಅಂತ ನಾನೇ ಬೇಬಿಗೆ ಹೇಳಿದ್ದೆ. ಅಂದ್ರೆ ನೀನ್ ನಮ್ ಜೊತೆ ಬರ್ತಿಲ್ವಾ? ನೀವು ಹೋಗಿ ಬನ್ನಿ. ಇಲ್ಲಿವರೆಗೂ ಬಂದು ಇವಾಗ ಏನಬಿ ಇದು? ಆ ಕೆಲ್ಸನ ಆಮೇಲೆ ನೋಡ್ಕೋಬೋದಲ್ಲ. ಕೆಲಸ ಬಂದಾಗ್ಲೇ ಮಾಡ್ಬೇಕದ್ಕೆ. ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ ಅಭಿ. ಕೆಲ್ಸನೂ ದೇವ್ರೇ ಅಣ್ಣ. ಕೆಲಸ ಯಾವಾಗ್ಲೂ ಇರುತ್ತಣ್ಣ, ಆದ್ರೆ ನೀನ್ ಈ ಟ್ರಿಪ್ ಮಿಸ್ ಮಾಡ್ಬೇಡ. ಕೆಲಸನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಅಖಿಲ್. ಸ್ವರ್ಣ ಜ್ಯುವೆಲರ್ಸ್ ಅಂದರೆ ತುಂಬ ದೊಡ್ಡ ಕಂಪನಿ.
ಸ್ವರ್ಣೋತ್ಸವ ಅಂದರೆ ಆ ಕಂಪನಿಗೆ ದೊಡ್ಡ ಇವೆಂಟ್. ಅಂಥ ಇವೆಂಟ್ ಏನಾದರೂ ನಾವು ಮಾಡಿದ್ರೆ ನಮ್ಮ ಸಂಸ್ಕೃತಿ ಇವೆಂಟ್ಸ್ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ. ಅದಕ್ಕೆ ಆ ಇವೆಂಟ್ ಮಾಡಬೇಕು. ಬೇಕು ಅಂದರೆ ಟ್ರೈನ್ ಹೊರಡೋವರೆಗೂ ಇದ್ದು ನಿಮಗೆ ಸೆಂಡ್ ಆಫ್ ಕೊಟ್ಟು ಹೋಗ್ತೇನೆ. ಒಂದು ಸೆಕೆಂಡ್, ಈಗಲೇ ಬಂದೆ. ಏನ್ರಿ ಇವನು ಅಭಿನ ಕೆಲಸ ಸೈಡ್ಗಿಟ್ಟು ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳ್ರಿ. ನೀವ್ ಹೇಳಿದ್ರೆ ಕೇಳ್ತಾನ ಅವನು. ನಾನು ಕೇಳಿದ್ರೆ ನನ್ನ ಮಾತು ಗೌರವ ಕೊಟ್ಟೇ ಕೊಡ್ತಾನೆ. ಆದ್ರೆ ದೇವ್ರ ಹತ್ರ ಮನಸ್ಫೂರ್ತಿಯಾಗಿ ಹೋಗ್ಬೇಕು ಜಯಂತಿ. ನೀವ್ ಎಲ್ಲದಕ್ಕೂ ಹೀಗೆ ಹೇಳ್ತೀರಾ? ಆ ಮದ್ವೆ ವಿಷಯನು ಹೀಗೆ ತೇಲಿಸ್ಬಿಟ್ರಿ. ನಾವ್ ದೇವಸ್ಥಾನಕ್ಕೆ ಹೋಗ್ತಿರೋದೇ ಅಭಿಗೋಸ್ಕರ ಅಂದ್ಮೇಲೆ ಅವ್ನ್ ಬರ್ತಿದ್ರೆ ಹೇಗ್ರಿ? ಬರ್ಬೇಕೋ ಬೇಡವೋ ಅನ್ನೋದು ಅವನ ನಿರ್ಧಾರ. ಅವನ್ನ ಕರ್ಸ್ಕೊಳ್ಳೋದಿಕ್ಕೆ ಆ ದೇವ್ರೇ ಏನಾದ್ರೂ ಮಾಡ್ಬೇಕು. ನೀನು ನಾನು ಒದ್ದಾಡೋದ್ರಿಂದ ಅವನು ಪ್ರಯಾಣ ಆಗ್ಲಿ ಅವನ ಮದ್ವೆ ಆಗ್ಲಿ ನಡೆಯಲ್ಲ. ಅರ್ಥ ಆಯ್ತಾ? ಈ ವೇದಾಂತ ಮಾತ್ರ ಚೆನ್ನಾಗಿ ಹೇಳ್ತೀರಾ. ಅಪ್ಪ ಸತ್ಯನಾರಾಯಣ ಸ್ವಾಮಿ, ಕೊನೆ ನಿಮಿಷದಲ್ಲಾದ್ರೂ ಅವನ್ ಮನಸ್ಸು ಬದಲಾಗಿ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಪ್ಪ. ಬೇಗ ಬೇಗ ಬನ್ನಿ. ರಾಕಿ, ತಾತನ್ ಕೈ ಹಿಡ್ಕೋ. ಏನಾಗಲ್ಲ ಬಿಡಮ್ಮ. ದೊಡ್ಡೋರ್ ಮಾತ್ ಕೇಳಪ್ಪ. ನೀನ್ ತಪ್ಪಿಸ್ಕೊಂಡ್ರೆ ಆಮೇಲೆ ಟ್ರೈನ್ ಹತ್ತೋಕ್ಕಾಗಲ್ಲ, ಇಲ್ಲೇ ಇರ್ಬೇಕಾಗುತ್ತೆ. ಯಪ್ಪ ಬೇಡ ತಾತ, ನನ್ ಕೈ ಹಿಡ್ಕೋ. ನಮ್ ಬೋಗಿ ಯಾವ್ದಮ್ಮ? ನಮ್ ಟಿಕೆಟ್ಸ್ ಇನ್ನೂ ಕನ್ಫರ್ಮ್ ಆಗಿಲ್ಲಪ್ಪ. ವೇಟಿಂಗ್ ಲಿಸ್ಟ್ ತೋರಿಸ್ತಿದೆ. ಅಯ್ಯೋ, ಇವಾಗ ಏನ್ ಮಾಡೋದು? ಹೇಗಾದ್ರೂ ಸರಿ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಸೀಟ್ ಇದಾವೇನೋ ನೋಡ್ಕೊಂಡ್ ಬರ್ತೀನಿ. ನೀವ್ ಇಲ್ಲೇ ಇರಿ. ಅದನ್ನೆಲ್ ಕೊಡಿ. ಏನ್ರಿ, ಸೀಟ್ ಇದೆಯಾ ಅಲ್ಲಿ? ಖಾಲಿ ಇಲ್ಲ ಸುಶೀಲಾ. ಅಪ್ಪ, ರಿಸರ್ವೇಶನ್ ಕಂಪಾರ್ಟ್ಮೆಂಟ್ ಅಲ್ಲಿ ಸೀಟ್ ಅಡ್ಜಸ್ಟ್ ಮಾಡ್ಬೋದು ಏನೋ. ಟಿಸಿನ ಕೇಳಿ. ಆಯ್ತಮ್ಮ. ಸರ್ ಒಂದು ಬರ್ತಿದ್ರೆ ನೋಡಿ ಸರ್. ಎಷ್ಟು ಸಲ ಹೇಳ್ಬೇಕಯ್ಯ, ಒಂದ್ ಸೀಟು ಖಾಲಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಲೇಬೇಕು ಸರ್. ನಮ್ ಟಿಕೆಟ್ಸ್ ಇನ್ನು ಕನ್ಫರ್ಮ್ ಆಗಿಲ್ಲ. ಒಂದು ಬರ್ತಿದ್ರೆ ನೋಡಿ ಸರ್. ಸಿಂಗಲ್ ಸೀಟು ಇಲ್ಲ ಸರ್. ಹಾಗೆ ಹೇಳ್ಬಿಡಿ ಸರ್. ಹೆಂಗಸರು ಮಕ್ಕಳ ಜೊತೆ ಹೋಗ್ತಿದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಸರ್. ಮೊದಲು ನಿಮ್ ಟಿಕೆಟ್ ತೋರಿಸಿ. ಒಂದ್ ನಿಮಿಷ ಸರ್. ಓ, AC ಕಂಪಾರ್ಟ್ಮೆಂಟ್? ಹೌದು ಸರ್. ವೇಟಿಂಗ್ ಲಿಸ್ಟ್ ತುಂಬಾ ಇದೆಯಲ್ಲ, ಒಂದ್ ಕೆಲಸ ಮಾಡಿ, S4 ನಲ್ಲಿ 45, 46, 47 ನಲ್ಲಿ ಕೂತ್ಕೊಳ್ಳಿ. ಓಕೆ ಸರ್. ಆ ಬರ್ತು ಖಾಲಿ ಇದೆಯಾ ಸರ್? ಖಾಲಿ ಏನಿಲ್ಲ, ಆ ಸೀಟ್ನವ್ರು ಇನ್ನೂ ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ನೀವು ಬೇರೆ ಬರ್ತ್ ಅರೇಂಜ್ ಮಾಡ್ತೀನಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಡೀರಿ. TC ಅವರು S4 ನಲ್ಲಿ ಬರ್ತ್ ಅಡ್ಜಸ್ಟ್ ಮಾಡಿದ್ದಾರೆ. ರಾಕಿ ಬಾ. ನೀವಿಬ್ರು ಡ್ಯಾಡಿಗೆ ಒಂದೊಂದು ಮುತ್ತು ಕೊಡಿ. ಥ್ಯಾಂಕ್ ಯು. ಡ್ಯಾಡಿ, ನೀವು ನಮ್ ಜೊತೆ ಬರ್ಬೋದಲ್ಲ? ಹೌದು ಅಪ್ಪ, ನೀವು ಬಂದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಅಮ್ಮ, ಅಪ್ಪಂಗೆ ತುಂಬಾ ಕೆಲಸ ಇದೆ. ನೆಕ್ಸ್ಟ್ ಟೈಮ್ ಬರ್ತೀನಿ. ಇವಾಗ್ಲೇ ಬರ್ದಿರೋನು ಇನ್ನೊಂದ್ಸಲ ಬರ್ತೀಯಾ? ನೀನ್ ಮಾಡ್ತಿರೋದ್ ಯಾಕೋ ಚೆನ್ನಾಗಿಲ್ಲ ಅಭಿ. ನಮ್ ಜೊತೆ ಬರ್ಬೋದಲ್ಲ? ಪ್ಲೀಸ್ ಅದಕ್ಕೆ ದೇವ್ರ ಹತ್ರ ಬರೋದಕ್ಕೆ ಇಷ್ಟು ಸಲ ಕೇಳಬೇಡಿ. ಬರಲ್ಲ ಅಂತ ಹೇಳೋಕೆ ನನಗೂ ಕಷ್ಟ ಆಗ್ತಾ ಇದೆ. ಅಷ್ಟು ಕಷ್ಟ ಆಗ್ತಿದ್ರೆ ನೀನ್ ಬರ್ಬೋದಲ್ಲಣ್ಣ? ಸರಿ ಬರ್ಬೇಡ ಬಿಡು, ಮಕ್ಕಳನ್ನ ನಾವು ನೋಡ್ಕೋತೀವಿ. ಕೀರ್ತಿ, ಅನು, ಆ ಕಡೆ ಹೋಗ್ದೇನೆ ದೊಡ್ಡಮ್ಮ ಚಿಕ್ಕಪ್ಪನ ಪಕ್ಕದಲ್ಲೇ ಇರಬೇಕು. ಹುಷಾರಾಗಿ ಹೋಗಿ ಬನ್ನಿ. ಓಕೆ ಡ್ಯಾಡಿ. ಏನ್ರಿ, ನಿಮ್ ತಮ್ಮನ್ ಬಾ ಅಂತ ಕರೀರಿ. ಲೆಕ್ಕದ ಪ್ರಕಾರ ನಾನೇ ಕರಿಬೇಕು, ಆದ್ರೆ ನೀನೇ ಕರಿ. ಚೆನ್ನಾಗಿದೆ. ಅವನಿಗೆ ಅಣ್ಣ ನೀವಾ ನಾನಾ? ಹೆಸರಿಗೆ ಮಾತ್ರ ಅಣ್ಣನೇ, ಆದ್ರೂ ದೊಡ್ಡಸ್ತಿಕೆಯಲ್ಲಿ ಅವನೇ ನಮ್ಮಣ್ಣ. ಹೌದು, ರಾಕಿಯಲ್ಲಿ
ಅವನು ನಮ್ಮ ಜೊತೆನೆ ಬಂದಲ್ಲ. ರಾಕಿ 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 ಎಲ್ಲಿದ್ಯಪ್ಪ? ರಾಕಿ ರಾಕಿ ಎಲ್ಲಿದ್ಯಪ್ಪ? ರಾಕಿ 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 ಎಲ್ಲೋದ ಈ ಹುಡುಗ? ರಾಕಿ 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 ಅಭಿ ಸರ್, ಏನ್ ಸರ್ ಎಲ್ರ ಮುಂದೆ ನನ್ನ ಹಾಗೆ ಸಿಗಾಕ್ಸ್ಬಿಟ್ರಿ. ನಡಿ ಬೇಬಿ. ಮಮ್ಮಿ 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 ಅಮ್ಮ. ಯಾರಪ್ಪ ನೀನು? ಏನಾಯ್ತು? ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಕಾಣಿಸ್ತಿಲ್ಲ. ನಾನು ಕಳ್ದೋಗಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀರಾ? ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹೌದಾ? ಬಾ 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 ಬಾ. ಸರ್ ಸರ್ ಹುಷಾರು, ನಿಧಾನ. ರಾಕಿ ರಾಕಿ ಅಜ್ಜಿ ಏನಪ್ಪ, ಎಲ್ಲಿ ಹೋಗಿದ್ದೆ? ನಿನ್ಗೋಸ್ಕರ ಎಷ್ಟು ಹುಡ್ಕಾಡ್ತಿದ್ವಿ ಗೊತ್ತಾ? ಅದು ನೀವು ಕಾಣಿಸ್ಲಿಲ್ವಲ್ಲ, ನಾನು ಪ್ಲಾಟ್ಫಾರ್ಮ್ ಅಲ್ಲಿ ಅಳ್ತಾ ನಿಂತಿದ್ದೆ. ಇಲ್ಲಿ ನೋಡು, ಈ ಅಂಕಲ್ಲೇ ನನ್ನ ನೆತ್ಕೊಂಡು ಟ್ರೈನ್ ಹತ್ಸಿದ್ದು. ಹೌದೇನಪ್ಪ, ತುಂಬಾ ಥ್ಯಾಂಕ್ಸ್ ಅಪ್ಪ. ಇಟ್ಸ್ ಓಕೆ ಆಂಟಿ. ಇವನು ನಿಮ್ಮ ಮಗನಾ? ಇಲ್ಲಪ್ಪ, ನನ್ನ ಮೊಮ್ಮಗ. ಇವನ್ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ತುಂಬಾ ಗಾಬರಿ ಆಗಿದ್ವಿ. ದೇವ್ರ ಥರ ಬಂದು ನನ್ನ ಮೊಮ್ಮಗನ್ನ ಕಾಪಾಡಿದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಇಟ್ಸ್ ಓಕೆ ಆಂಟಿ. ಟೇಕ್ ಕೇರ್ ಬಾಯ್. ಅಯ್ಯೋ, ನೀವು ನಮಗೋಸ್ಕರ ರೈಲ್ ಹತ್ತಿದ್ದೀರೇನೋ? ಇವಾಗ ಏನು ಮಾಡ್ತೀರಪ್ಪ? ಪರವಾಗಿಲ್ಲ ಆಂಟಿ, ನೆಕ್ಸ್ಟ್ ಸ್ಟೇಷನಲ್ಲಿ ಇಟ್ಕೊಳ್ತೀನಿ. ಅಣ್ಣ, ದೇವಸ್ಥಾನಕ್ಕೆ ಬರಲ್ಲ ಅಂದೆ, ಆದ್ರೆ ಟ್ರೈನಲ್ಲೇ ಇದೆಯಾ? ಈ ಹುಡುಗ ಮಿಸ್ ಆಗಿದ್ದ, ನಾನೇ ಟ್ರೈನ್ ಹತ್ತಿಸ್ದೆ. ಯಾರ ಹುಡುಗ? ಇವನಾ? ನೀನಾ? ಏಯ್, ತಪ್ಪು ರಾಕಿ. ದೊಡ್ಡವ್ರನ್ನ ಹಾಗೆಲ್ಲ ಕರಿಬಾರ್ದು. ಸರಿನಪ್ಪ, ಇವನಿಗೋಸ್ಕರ ಇವ್ರ ಅಮ್ಮ ತಾತ ಕಾಯ್ತಾ ಇರ್ತಾರೆ. ನಾವಿನ್ ಬರ್ತೀವಿ. ಓಕೆ ಪುಟ, ಟೇಕ್ ಕೇರ್. ಬಾಯ್ ಹೇಳು. ಬಾಯ್. ಬಾಯ್ ಅಂಕಲ್. ಬರ್ತೀವಿ. ಲೋ ಅಖಿಲ್, ನೆಕ್ಸ್ಟ್ ಸ್ಟೇಷನಲ್ಲಿ ಇಟ್ಕೊಳ್ತೀನಿ ಕಣೋ. ಅಣ್ಣ, ನಿನ್ನ ಹತ್ರ ಕೆಲಸ ಇದೆ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಡುತ್ತೆ ಅಣ್ಣ, ಬಾ. ರಾಕಿ ಏನ್ರಿ, ರಾಕಿ ಸಿಕ್ಬಿಟ್ಟಾರಿ? ಥ್ಯಾಂಕ್ ಗಾಡ್. ನಮ್ಮನ್ ಬಿಟ್ಟು ಎಲ್ಗೋ ಹೋಗಿದ್ದೆ? ನೀವೇ ನನ್ನನ್ನು ಬಿಟ್ಬಿಟ್ಟು ರೈಲ್ ಹತ್ತಿದ್ದು ತಾತ. ಅಯ್ಯೋ ತರ್ಲೆ, ತಪ್ಪು ನೀನ್ ಮಾಡಿ ನಮ್ಮೇಲೆ ಹಾಕ್ತೀಯನೋ? ನಮ್ಮ ವಸು ಎಲ್ರಿ? ರಾಕಿ ಅಮ್ಮ.
ಅವನಿಗೇನು ಆಗ್ಲಿಲ್ಲ ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ನಡಿ ಬಾ. ನೀನೆಲ್ ತಪ್ಪಿಸ್ಕೊಂಡ್ಯೋ, ಏನಾಗ್ಬಿಡುತ್ತೋ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಬಂದ್ಬಿಟ್ನಲ್ಲ. ಬಂದ್ಬಿಟ್ಟೆ. ಸಮಯಕ್ಕೆ ಸರಿಯಾಗಿ ಆ ಹುಡ್ಗ ಬಂದು ಕಾಪಾಡಿದಕ್ಕೆ ಸರಿ ಹೋಯ್ತು. ಯಾರು ಸುಶೀಲಾ? ಅದೇ ರೀ, ಅವತ್ತು ಶಾಪಿಂಗ್ ಮಾಲಲ್ಲಿ ಒಂದು ಹುಡುಗನ್ ನೋಡಿ ಅವನೇ ಮದ್ವೆ ಗಂಡು ಅಂತ ತಿಳ್ಕೊಂಡೆ ಅಂತ ಹೇಳಿದ್ನಲ್ಲ, ಅದೇ ಹುಡುಗ. ವಿಚಿತ್ರವಾಗಿದೆಯಲ್ಲ, ಆ ಹುಡುಗ ನಿನಗೆ ಮತ್ತೆ ಕಾಣಿಸುದ್ನಾ? ಅವನು ಯಾರೋ ಏನೋ. ಬೇರೆ ಯಾರು ಅಲ್ಲ ತಾತ, ಅವತ್ತು ನರ್ಸರಿಗೆ ಬಂದು ದುಡ್ಗೋಸ್ಕರ ಜಗಳ ಮಾಡಿದ್ರಲ್ವಾ ಅವ್ರ ಅಣ್ಣ. ಯಾರು? ಅಭಿರಾಮ್ ಅವರಾ? ಅವ್ರು ನಿಮಗ್ ಗೊತ್ತಾ ರೀ? ಗೊತ್ತಿಲ್ಲದೆ ಏನು, ಸಂಸ್ಕೃತಿ ಈವೆಂಟ್ಸ್ ಅವ್ರದೇ ಅಲ್ವಾ? ಓಹೋ, ಅವ್ರದ್ದು ತುಂಬಾ ಒಳ್ಳೆ ಕುಟುಂಬ. ಅಭಿರಾಮ್ ಅವರು ತುಂಬಾ ಒಳ್ಳೆಯವರು, ಸಂಸ್ಕಾರವಂತ. ಹೆಲೋ, ಹೂ ಮಾಡ್ತಿದೀವಿ ಅಂದ್ ಮಾತ್ರಕ್ಕೆ ಅವುಗಳ ತರನೇ ಸೈಲೆಂಟ್ ಆಗಿರ್ತೀವಿ ಅಂತ ಅನ್ಕೋಬೇಡಿ. ನಾನ್ ಬಾಯಿ ಬಡ್ಕಿನೋ ಬದ್ನೆಕಾಯಿನೋ ನಿಮಗ್ ಬೇಕಾಗಿಲ್ಲ. ಅದನ್ನೇ ಹೇಳೋಣ ಅಂತ ಅನ್ಕೊಂಡ್ರೆ ನಾನ್ ಸ್ಟಾಪಲ್ಲಿ ಮಾತಾಡ್ತಾ ಇದ್ದೀರಾ. ನೀವು ನಮಗೆ ಅಡ್ವಾನ್ಸ್ನ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ ಬ್ಯಾಲೆನ್ಸ್ ಏನಿದೆಯೋ ಅದನ್ನ ಕಳಿಸ್ಕೊಡ್ತೀನಿ, ಓಕೆನಾ? ನನ್ ಹತ್ರ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮತ್ತೆ ನಮ್ಮ ಅಪ್ಪಂಗ್ ಫೋನ್ ಮಾಡಿದೀರಾ ಅಂದ್ರೆ ಏನರ್ಥ? ಅಂತ ಒಳ್ಳೆ ವ್ಯಕ್ತಿ ಜೊತೆ ಜಗಳ ಆಡದ್ನಾ ಇವತ್ತು ಅವರೇ ರಾಕಿನ ಕಾಪಾಡಿದ್ದಾರೆ. ಅವ್ರು ಸಿಕ್ಕಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಲ್ರಿ, ನಮ್ ವಸುಗೆ ಅಭಿ ಅವ್ರಂತ ಒಳ್ಳೆ ಹುಡುಗನ್ ಜೊತೆ ಮದ್ವೆ ಆಗ್ಬೇಕು. ಅದ್ರಲ್ಲೂ ಅಭಿ ಅವರೇ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿನ್ನ ಬೇಡಿಕೆನ ದೇವರೇ ತೀರಿಸ್ಬೇಕಷ್ಟೇ. ಖಂಡಿತ ನೆರವೇರಿಸ್ತಾನೆ. ಅಖಿಲ್ ಎಲ್ಲಿ ಹೋದಾತೆ? ಇಲ್ಲಿದ್ದೀನಿ ಅದ್ಗೆ. ನಮ್ ಜೊತೆಲಿ ಇನ್ನೊಬ್ಬ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೂ ಸ್ನಾಕ್ಸ್ ಕೊಡಿ. ಗೆಸ್ಟ್ ಯಾರು? ಹೇಯ್ ಅಭಿ, ಏನು ಈ ಸರ್ಪ್ರೈಸು? ಮನಸ್ಸು ಬದಲಾಯಿಸ್ಕೊಂಡು ಬಂದ್ಬಿಟ್ಟ ಅಭಿ? ಹಾಗೇನಿಲ್ಲಮ್ಮ, ಯಾರೋ ಹುಡುಗ ಮಿಸ್ ಆಗಿ ಪ್ಲಾಟ್ಫಾರ್ಮ್ ಮೇಲೆ ಅಳ್ತಾ ಇದ್ದ. ಅವನನ್ನು ನೋಡ್ಕೊಳ್ದೇನೆ ಅವನ ಕಡೆಯವರು ಟ್ರೈನ್ ಹತ್ತಿದ್ದಾರೆ. ಅವನನ್ನು ಎತ್ಕೊಂಡು ಹತ್ತೋ ಅಷ್ಟರಲ್ಲಿ ಟ್ರೈನ್ ಮೂವ್ ಆಗೋಯ್ತು. ಮುಂದಿನ ಸ್ಟೇಷನಲ್ಲಿ ಇಳ್ಕೊಳ್ತೀನಿ. ಹೌದಾ? ನಾನೆಲ್ಲೋ ನೀನು ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಬರ್ತೀಯ ಅನ್ಕೊಂಡೆ. ಹೇಗಿದ್ರು ಟ್ರೈನ್ ಹತ್ತಿದ್ಯಲ್ಲ, ನಮ್ಮ ಜೊತೆನೆ ಬಂದ್ಬಿಡಪ್ಪ. ಹೌದಭಿ, ಹೀಗೆ ಕಂಟಿನ್ಯೂ ಆಗ್ಬಿಡು. ಅದಲ್ಲ ಅದಕ್ಕೆ, ನಾಳೆ ಇವೆಂಟ್ ಇದೆ. ನೀನು ಬರಬೇಕು ಅಂತ ದೇವ್ರೇ ನಿರ್ಧಾರ ಮಾಡಿರ್ಬೇಕು. ನೀನ್ ಬಾ ಅಭಿ. ಬಂದ್ಬಿಡೋ. ಆಯ್ತು ಡ್ಯಾಡಿ. ಯಾರಣ್ಣ? ಇಲ್ಲಿ ಕೊಡು. ಹೇ ಬೇಬಿನಾ? ಹಲೋ ಸರ್, ನೆಕ್ಸ್ಟ್ ಸ್ಟೇಷನ್ಗೆ ಕಾರ್ ತಗೊಂಡ್ಬರಲ್ಲ ಸರ್? ನೆಕ್ಸ್ಟ್ ಡೇ ಸೇಮ್ ಸ್ಟೇಷನ್ಗೆ ಕಾರ್ ತಗೊಂಡ್ ಬಾ. ಅದ್ಯಾಕೆ ಸರ್? ಅಣ್ಣ ನಮ್ ಜೊತೆ ದೇವಸ್ಥಾನಕ್ಕೆ ಬರ್ತಿದ್ದಾನೆ. ನೀನ್ ಮನೆಗೆ ಹೋಗು. ಮತ್ತೆ ಈವೆಂಟು? ಇನ್ನೊಂದ್ಸಲ ಇವೆಂಟ್ ಅಂದ್ರೆ ವಾಪಸ್ ಬಂದ್ಮೇಲೆ ರುಬ್ಬಿಡ್ತೀನಿ ಅಷ್ಟೇ. ಓಕೆ, ಆಯ್ತು ಸರ್. ಹ್ಯಾಪಿ ಜರ್ನಿ. ತಗೊಳ್ಳೋಣ. ಸರಿ, ಹೇಳಿ ಏನ್ ಬೇಕು? ಪಾವನಿ, ಅವನಿಗೆ ಟಿಫನ್ ಕೊಡು. ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅದಕ್ಕೆ. ಅಭಿ ದೇವಸ್ಥಾನಕ್ಕೆ ಬರ್ತಿರೋದು ಆ ಸತ್ಯನಾರಾಯಣ ಸ್ವಾಮಿ ದಯೆ. ಅಲ್ಲ ಅದಕ್ಕೆ, ಆ ಹುಡುಗನ್ ದಯೆ. ಹಾ, ಆ ಹುಡುಗನ್ ದಯೆ ಕೂಡ. ಡ್ಯಾಡಿ, ನಂಗೆ ಆರೆಂಜ್ ಜ್ಯೂಸ್ ಬೇಕು. ಓ ಹೌದಾ? ನಂಗೂ ಅಷ್ಟೇ. ಅವನಿಗೆ ಅಮ್ಮ ಇದ್ದಾಳೆ, ಅಪ್ಪ ಇಲ್ಲ. ಏನಕ್ಕಿಲ್? ಆ ಹುಡುಗನ್ ತಾಯಿಗೂ ನಮ್ಮ ಅಬ್ಬಿ ಅಣ್ಣಂಗೂ ದೇವ್ರು ಏನೋ ಒಂದು ಕನೆಕ್ಷನ್ ಫಿಕ್ಸ್ ಮಾಡಿರ್ಬೇಕತ್ಗೆ.
ಏನಕ್ಕಿಲ್ ನೀನ್ ಹೇಳ್ತಿರೋದು? ಯಾರ ಮಾತು ಕೇಳಿದಿರೋ ಅಣ್ಣ ಅವ್ರ ಮಾತು ಕೇಳ್ದ. ಇಬ್ರು 2-3 ಸಲ ಫೋನ್ನಲ್ಲಿ ಮಾತಾಡ್ಕೊಂಡಿದ್ದಾರೆ. ಆಹಾ, ಹಾ, ಇವಾಗ ಅವ್ರ ಮಗನ್ನೇ ಅಣ್ಣ ಸೇವ್ ಮಾಡಿದ್ದು. ಅವನಿಂದಾನೇ ಅಣ್ಣ ಈಗ ದೇವಸ್ಥಾನಕ್ಕೆ ಬರ್ತಿದ್ದಾನೆ. ಇದೆಲ್ಲ ಒಂಥರ ಕನೆಕ್ಷನ್ ಇದ್ದಂಗೆ ತಾನೆ? ಖಂಡಿತ ಕನೆಕ್ಷನ್ ಇದೆ ಅಖಿಲ್. ಆ ಹುಡ್ಗಿಗೂ ನಮ್ಮ ಅಬ್ಬಿಗೂ ಹಾಗೆ ಬರ್ದಿರ್ಬೋದೇನೋ. ನಂಗೂ ಸೇಮ್ ಥಾಟೇ ಬಂತು ಅದಕ್ಕೆ. ಅವ್ರು ನನಗೆ ಚಿಕ್ಕತ್ಗೆ ಆಗ್ಬೋದೇನೋ.